ನಮಸ್ಕಾರ ಸ್ನೇಹಿತರೆ. ಮಹಾವಿಷ್ಣುವಿನ ಅತ್ಯಂತ ಶಕ್ತಿಶಾಲಿ ಅವತಾರಗಳಲ್ಲಿ ಪರಶುರಾಮ ಅವತಾರವು ಒಂದು. ಜಮದಗ್ನಿ ಮತ್ತು ಮಾತೆ ರೇಣುಕಾದೇವಿಯ ಪುತ್ರನಾಗಿ ಜನಿಸಿದ ರಾಮನಿಗೆ ಪರಶುರಾಮ ಎಂದು ಏಕೆ ಕರೆಯುತ್ತಾರೆ? ಕಾಮಧೇನು ಹಸುವು ಹೇಗೆ ಜನಿಸಿತು? ರಾಜ ಕಾರ್ತವೀರ್ಯಾರ್ಜುನ ಹೇಗೆ 1000 ಭುಜ ಪಡೆದುಕೊಂಡನು? ಸಹಸ್ರಾರ್ಜುನನನ್ನು ಪರಶುರಾಮನು ಏಕೆ ವಧಿಸುತ್ತಾನೆ? ಅದಲ್ಲದೆ ಪರಶುರಾಮನು ತನ್ನ ತಂದೆಯ ಜಮದಗ್ನಿಯ ಸಾವಿನ ಪ್ರತೀಕಾರಕ್ಕೆ ಭೂಮಿಯ ಮೇಲಿನ ಕ್ಷತ್ರಿಯ ರಾಜರನ್ನು ಎಷ್ಟು ಬಾರಿ ಸಂಹರಿಸಿದನು ಎಂಬ ಎಲ್ಲಾ ವಿಷಯಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಯುಗದಲ್ಲಿ ಭೂಮಿಯ ಮೇಲಿನ ರಾಜ ಮಹಾರಾಜರು ಶಕ್ತಿಶಾಲಿ ಮತ್ತು ಪ್ರಬಲ ಆಗಿರುತ್ತಾರೆ. ಅಲ್ಲದೆ ಕ್ಷತ್ರಿಯರು ತಮ್ಮ ಅಹಂಕಾರದಿಂದ ಪ್ರಜೆಗಳ ರಕ್ಷಣೆಯನ್ನು ಮರೆತು ಅವರ ಮೇಲೆ ದಬ್ಬಾಳಿಕೆ ಮಾಡಲು ಶುರು ಮಾಡುತ್ತಾರೆ. ಭೂಮಿಯ ಮೇಲಿನ ರಾಜರುಗಳು ಧರ್ಮವನ್ನು ಮರೆತು ಅಧರ್ಮದಿಂದ ನಡೆದುಕೊಳ್ಳುತ್ತಾರೆ. ಈ ಸಮಯದಲ್ಲಿ ಪರಮಾತ್ಮ ವಿಷ್ಣುವು ಅಧರ್ಮದಿಂದ ನಡೆದುಕೊಳ್ಳುತ್ತಿದ್ದ ಕ್ಷತ್ರಿಯರಿಗೆ ಬುದ್ಧಿ ಕಲಿಸಲು ಭೂಮಿಯ ಮೇಲೆ ಮಹರ್ಷಿಗಳಾದ ಜಮದಗ್ನಿ ಮತ್ತು ಮಾತೆ ರೇಣುಕಾದೇವಿಯ ಮಗನಾಗಿ ಜನಿಸುತ್ತಾನೆ. ಅವನಿಗೆ ರಾಮ ಎಂದು ಹೆಸರಿಡುತ್ತಾರೆ. ರಾಮನು ಶಿವನ ಕುರಿತು ಘೋರ ತಪಸ್ಸನ್ನು ಮಾಡಿ ಶಿವನಿಂದ ದಿವ್ಯ ಅಸ್ತ್ರವಾದ ಪರಶುವನ್ನು ಪಡೆದುಕೊಳ್ಳುತ್ತಾನೆ. ಈ ಮಹಾಸ್ತ್ರವನ್ನು ಪಡೆದ ಕಾರಣಕ್ಕೆ ರಾಮನು ಪರಶುರಾಮನಾಗುತ್ತಾನೆ. ಮುಂದೆ ಇದೇ ಹೆಸರಿನಲ್ಲಿ ಪ್ರಸಿದ್ಧಿಯನ್ನು ಹೊಂದುತ್ತಾನೆ. ಪರಶುರಾಮನು ಶಿವನ ಪರಮ ಭಕ್ತನಾಗಿದ್ದು ಸ್ವತಃ ಶಿವನೇ ಪರಶುರಾಮನ ಗುರುವಾಗಿರುತ್ತಾನೆ. ಪರಶುರಾಮನು ಬ್ರಾಹ್ಮಣನಾಗಿದ್ದರೂ ಅವನ ಸ್ವಭಾವ ಕ್ಷತ್ರಿಯ ಗುಣ ಸ್ವಭಾವವಾಗಿತ್ತು. ಭರತಖಂಡದ ನರ್ಮದಾ ನದಿಯ ತೀರದಲ್ಲಿ ಮಾಹಿಷ್ಮತಿ ಎಂಬ ಸಾಮ್ರಾಜ್ಯವಿತ್ತು. ಈ ರಾಜ್ಯದ ರಾಜನಾಗಿ ಕಾರ್ತವೀರ್ಯಾರ್ಜುನನು ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದನು. ಇವನು ದತ್ತಾತ್ರೇಯರ ಪರಮ ಭಕ್ತನಾಗಿದ್ದು ದತ್ತಾತ್ರೇಯರನ್ನು ಕುರಿತು ತಪಸ್ಸು ಮಾಡಿ 1000 ತೋಳುಗಳನ್ನು ವರವಾಗಿ ಪಡೆಯುತ್ತಾನೆ. ಇದೇ ಕಾರಣಕ್ಕೆ ಇವನನ್ನು ಸಹಸ್ರಭುಜ ಎಂದು ಕರೆಯುತ್ತಾರೆ. ಕಾರ್ತವೀರ್ಯಾರ್ಜುನನು ಒಂದು ಕಾಲದಲ್ಲಿ ರಾವಣನನ್ನು ಕೂಡ ಸೋಲಿಸಿ ಬಂಧಿಸಿದ ಪರಾಕ್ರಮಿ. ಒಮ್ಮೆ ರಾಜ ಕಾರ್ತವೀರ್ಯಾರ್ಜುನ ತನ್ನ ಸೈನ್ಯದೊಂದಿಗೆ ಕಾಡಿಗೆ ಬೇಟೆಯಾಡಲು ಹೋಗಿರುತ್ತಾನೆ. ರಾಜನು ಬೇಟೆಯಾಡುತ್ತಾ ಮಹರ್ಷಿ ಜಮದಗ್ನಿಯ ಆಶ್ರಮದ ಬಳಿ ಬರುತ್ತಾನೆ. ಹೀಗೆ ಬಂದ ರಾಜ ಮತ್ತು ಸೈನ್ಯವನ್ನು ಆಶ್ರಮದಲ್ಲಿದ್ದ ಋಷಿಗಳು ಆಶ್ರಮಕ್ಕೆ ಸ್ವಾಗತಿಸಿ ಕಾಮಧೇನುವಿನ ಸಹಾಯದಿಂದ ಅವರಿಗೆ ಆಹಾರವನ್ನು ನೀಡಿ ಉಪಚರಿಸುತ್ತಾರೆ. ಕಾಮಧೇನು ಎಂದರೆ ಬೇಡಿದ್ದನ್ನು ಕೊಡುವ ಹಸುವಾಗಿದೆ. ಸಮುದ್ರ ಮಂಥನದ ಸಮಯದಲ್ಲಿ ಕ್ಷೀರಸಾಗರದಿಂದ 14 ರತ್ನಗಳು ಹೊರಹೊಮ್ಮಿದವು. ಇದರಲ್ಲಿ ಕಾಮಧೇನು ಕೂಡ ಒಂದಾಗಿದೆ. ದೇವತೆಗಳು ಜಮದಗ್ನಿ ಋಷಿಯ ಧರ್ಮನಿಷ್ಠೆ ಮತ್ತು ಆಧ್ಯಾತ್ಮಿಕ ಸಮರ್ಪಣೆಯನ್ನು ಗುರುತಿಸಿ ಅವರಿಗೆ ಕಾಮಧೇನುವನ್ನು ನೀಡುತ್ತಾರೆ. ಕಾಮಧೇನುವನ್ನು ನೋಡಿದ ರಾಜನಿಗೆ ಈ ಹಸುವಿನ ಮೇಲೆ ದುರಾಸೆಯ ಕಣ್ಣು ಬೀಳುತ್ತದೆ. ಆಗ ಕಾರ್ತವೀರ್ಯಾರ್ಜುನನು ಈ ಹಸುವನ್ನು ಹೇಗಾದರೂ ತನ್ನ ಅರಮನೆಗೆ ಕರೆದುಕೊಂಡು ಹೋದರೆ ನನಗೆ ಬೇಕಾದನ್ನು ಪಡೆಯಬಹುದು ಎಂಬ ದುರಾಸೆ ಬರುತ್ತದೆ. ಆಗ ರಾಜನು ಆ ಹಸುವನ್ನು ಕೊಡುವ ಋಷಿಗಳ ಬಳಿ ಕೇಳುತ್ತಾನೆ. ಋಷಿಗಳು ಕಾಮಧೇನುವನ್ನು ಕೊಡಲು ನಿರಾಕರಿಸಿದಾಗ ಅದನ್ನು ಬಲವಂತವಾಗಿ ಕಿತ್ತುಕೊಳ್ಳಲು ಪ್ರಯತ್ನಿಸಿದನು. ಅದೇ ಸಮಯಕ್ಕೆ ಜಮದಗ್ನಿಯ ಆಶ್ರಮದ ಬಳಿ ಪರಶುರಾಮರು ಬರುತ್ತಾರೆ. ಅಲ್ಲಿ ನಡೆಯುತ್ತಿದ್ದ ಕಾರ್ತವೀರ್ಯಾರ್ಜುನನ ಈ ಕ್ರೂರ ಕೃತ್ಯವನ್ನು ನೋಡಿದ ಪರಶುರಾಮರು ಕೋಪಗೊಂಡು ಪರಮೇಶ್ವರನು ಕೊಟ್ಟ ಪರಶುವಿನಿಂದ ರಾಜ ಕಾರ್ತವೀರ್ಯಾರ್ಜುನನ 1000 ತೋಳುಗಳನ್ನು ಕಡಿದು ಅವನನ್ನು ಕೊಲ್ಲುತ್ತಾನೆ. ಇದನ್ನು ತಿಳಿದ ಮಹರ್ಷಿ ಜಮದಗ್ನಿಯು ಪರಶುರಾಮನಿಗೆ, ನಾವು ಬ್ರಾಹ್ಮಣರು, ನಮಗೆ ಕೋಪ ಶೋಭೆ ತರುವುದಿಲ್ಲ ಮತ್ತು ಕ್ಷಮೆಯು ನಮ್ಮ ದೊಡ್ಡ ಧರ್ಮ ಎಂದು ಬುದ್ಧಿ ಮಾತನ್ನು ಹೇಳುತ್ತಾರೆ. ಅಲ್ಲದೆ ನೀನು ಪಾಪವನ್ನು ಮಾಡಿದ್ದೀಯಾ, ಈ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ತೀರ್ಥಯಾತ್ರೆಗೆ ಹೋಗು ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಪರಶುರಾಮರು ತೀರ್ಥಯಾತ್ರೆಗೆ ಹೋಗುತ್ತಾರೆ. ಈ ವಿಷಯವನ್ನು ತಿಳಿದ ಮಕ್ಕಳು ತನ್ನ ತಂದೆಯ ಸಾವಿನ ಪ್ರತೀಕಾರಕ್ಕಾಗಿ ಜಮದಗ್ನಿಯ ಆಶ್ರಮಕ್ಕೆ ಬಂದು ಧ್ಯಾನದಲ್ಲಿ ಕುಳಿತಿದ್ದ ಜಮದಗ್ನಿಯ ತಲೆ ಕಡಿದು ಹಾಕುತ್ತಾರೆ. ಪರಶುರಾಮರು ಅಂದರೆ ಅಲ್ಲಿ ತಂದೆ ಜಮದಗ್ನಿಯ ತಲೆ ಕತ್ತರಿಸಿ ಬಿದ್ದಿರುತ್ತದೆ ಮತ್ತು ಮಾತೆ ರೇಣುಕಾದೇವಿಯು ಅಳುತ್ತಾ ಕುಳಿತಿರುತ್ತಾರೆ. ಇದನ್ನು ನೋಡಿದ ಪರಶುರಾಮರು ಕೋಪದಿಂದ ಭೂಮಿಯ ಮೇಲಿನ ಎಲ್ಲಾ ರಾಜರುಗಳನ್ನು ಕೊಲ್ಲುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡುತ್ತಾನೆ. ಪರಶುರಾಮರು ತನ್ನ ತಂದೆಯ ಪ್ರತೀಕಾರಕ್ಕೆ ಭೂಮಿಯನ್ನು ಸುತ್ತಿ ತನ್ನ ಪರಶು ಎಂಬ ಕೊಡಲಿಯಿಂದ ಭೂಮಿಯ ಮೇಲಿನ ಅಹಂಕಾರ ಮತ್ತು ಅಧರ್ಮಿಯಾದ ಎಲ್ಲಾ ರಾಜರುಗಳನ್ನು 21 ಬಾರಿ ಸಂಹರಿಸಿದನು. ಹೀಗೆ 21 ಬಾರಿ ಭೂಮಿಯ ಮೇಲಿನ ಎಲ್ಲಾ ರಾಜರುಗಳನ್ನು ಸಂಹರಿಸಿದ ಪರಶುರಾಮರು ಇಡೀ ಸಂಪೂರ್ಣ ಭೂಮಿಯನ್ನು ಗೆದ್ದು ಅದನ್ನು ಋಷಿಗಳಾದ ಕಶ್ಯಪರಿಗೆ ದಾನ ನೀಡಿ ಪರಶುರಾಮರು ತಪಸ್ಸು ಮಾಡಲು ಮಹೇಂದ್ರ ಪರ್ವತಕ್ಕೆ ಹೋಗುತ್ತಾರೆ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.